ಕತೆ ಇದೆಯಲ್ಲ, ಕತೆ ಓಟ, ಪಾತ್ರ, ಸಂಗೀತ, ಹೊಡೆದಾಟ ಬಡದಾಟ ಇವೆಲ್ಲವೂ ಕೂಡ ಅವ್ರನ್ನ ಹಿಡಿದಿಟ್ಕೋಬೇಕು. ಅವ್ರ ಮೂತ್ರ ವಿಸರ್ಜನೆ ಒಳಗಡೆ ಕಳಿಸ್ಬಿಟ್ಟಿರ್ಬೇಕು. ಆ ಲೆವೆಲ್ಗೆ ಕೆಲವು ಸಿನಿಮಾಗಳು ಆಗುತ್ತೆ. ಆಮೇಲೆ ಇಂಟರ್ವ್ಯೂಲ್ ಬಿಡ್ತಿದ್ದಂಗೆ ಓಡ್ತಾ ಇರ್ತಾರೆ. ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಾವು ಸ್ಕ್ರೀನ್ ಪ್ಲೇ ಮಾಡುವಾಗ, ಒಂದು ಕಥೆಯನ್ನು ಇಟ್ಕೊಂಡು ಸ್ಕ್ರೀನ್ ಪ್ಲೇ ಮಾಡುವಾಗ ನಾವು ಲೆಕ್ಕ ಹಾಕ್ತೀವಿ, ಎಷ್ಟು ಹಾಡು ಹಾಕೋಣ ಅಂತ. ಸೊ ಎಷ್ಟು ಹಾಡು ಹಾಕೋಣ ಅಂತ ನಾವು ಯೋಚನೆ ಮಾಡ್ತಿರ್ತೀವಿ ಅಂದ್ಕೊಳ್ಳಿ. ತುಂಬ ದೊಡ್ಡ ಕತೆ, ಆಮೇಲೆ ವಿಪರೀತ ಏನೋ ದುಃಖದ್ದು ಅದು ಇದು ಥರದ್ದು ಲವ್ ಟ್ರ್ಯಾಕು ಅದು ಇದು ಅಂತಾಗ ಒಂದೊಂದು ಸತಿ 6 ಸಾಂಗ್ ಹಾಕೋಣ ಅಂತೀವಿ. 6 ಸಾಂಗ್ ಹಾಕಿ ಆವಾಗ ಏನಾಗುತ್ತೆ ಅಂದರೆ 6 ಸಾಂಗು ಯಾವ್ಯಾವ ಜಾಗದಲ್ಲಿ ಹಾಕಬೇಕು, ಎಲ್ಲೆಲ್ಲಿ ಹಾಕಬೇಕು ಅಂತ. ಯಾಕೆಂದರೆ ಒಂದೊಂದು ಸತಿ ಏನಾಗುತ್ತೆ ಅಂದರೆ, ಕೆಲವು ಸಿನಿಮಾದೆಲ್ಲ ನೋಡಿ ಒಂದು ಹಾಡು ಮುಗೀತಿದ್ದಂಗೆ ಹಿಂದೆ ಇತ್ತು. ಹಿಂದೆ ಒಂದು ಕಾಲದಲ್ಲಿ 18-20 ಹಾಡುಗಳಿರೋದು ಒಂದೊಂದು ಕಾಲದಲ್ಲಿ. ಒಂದು ಹಾಡು ಮುಗೀತಿದ್ದಂಗೆ ನೀನು ಸ್ವಲ್ಪ ಹೊತ್ತಾದಮೇಲೆ ಅವನೇನಾದ ತಕ್ಷಣ ಇನ್ನೊಂದು ಹಾಡು ಮತ್ತೊಂದು ಹಾಡು, ಈ ಥರ ಹಿಂದೆ ಎಲ್ಲ ಇತ್ತು. ಆಮೇಲೆ ಕೊನೆಗೆ ಎಲ್ಲ ಕಮ್ಮಿ ಆಯಿತು. ಕೊನೆಗೆ ಎಷ್ಟಕ್ಕೆ ಬಂತು ಅಂತ ಕೆಲವರೆಲ್ಲ 6 ಹಾಡಿಗೆ ಇಟ್ಕೋತಾರೆ. ಅಂದರೆ 6 ಹಾಡು ಅಂದರೆ ಇಂಟರ್ವೆಲ್, ಪೂರ್ವಾರ್ಧ, ಇಂಟರ್ವೆಲ್ಗೆ ಮುಂಚೆ 3, ಇಂಟರ್ವೆಲ್ ಆದಮೇಲೆ 3, ಈ ಥರ ಲೆಕ್ಕಾಚಾರ ಇರಬೇಕು. ಯಾಕೆಂದರೆ ಒಂದು ಹಾಡಿಗೂ ಇನ್ನೊಂದು ಹಾಡಿಗೂ ಅಂತರ ಇರಬೇಕು. ಫಾರ್ ಎಕ್ಸಾಂಪಲ್ಲು ಒಂದು 10 ನಿಮಿಷ 12 ನಿಮಿಷ ಹಾಕು. ಯಾಕೆಂದರೆ ಆ ಸಂಗೀತದ ಗುಂಗಿರುತ್ತಲ್ಲ, ಆ ಸಂಗೀತದ ಗುಂಗು ಇನ್ನೂ ಆಡಿಯನ್ಸ್ ತಲೆಯಲ್ಲಿ ಇರುತ್ತೆ. ಅದು ಸ್ವಲ್ಪ ಮರಿಬೇಕು. ಮರೆತುಬಿಟ್ಟು ನಮ್ಮ ಬೇರೆ ಕತೆ ಒಳಗೆ ನಾವು ಕರ್ಕೊಂಡು ಹೋಗಬೇಕು. ಬೇರೆ ಕತೆ ಒಳಗೆ ಕರ್ಕೊಂಡೋಗಿ ಅಲ್ಲಿ ಇನ್ವಾಲ್ವ್ ಆಗಿ ಅಲ್ಲಿ ಇನ್ನೊಂದು ಹಾಡು ಬಂತು ಅಂತ ಹೇಳಿದ್ರೆ ಸಾರ್ಥಕತೆ ನಮ್ಮದು. ಇಲ್ಲ ಅಂದರೆ ನಾವು ನಮ್ಮ ಪ್ರಭುಗಳಿಗೆ ನೀವು ಹೋಗಿದ್ದು ಬನ್ನಿಯಪ್ಪ ಸಿಗರೇಟ್ಗೆ, ಬೀಡಿಗೆ, ಮೂತ್ರ ವಿಸರ್ಜನೆಗೆ ಅಂದ್ಬಿಟ್ಟು ನಾವೇ ಅವ್ರುಗಳು ಟೈಮ್ ಕೊಡ್ತಾ ಇರ್ತೀವಿ. ಯಾವಾಗ ಸ್ವಲ್ಪ ಹಾಡುಗಳಲ್ಲಿ ಮಜಾ ಗೀಜಾ ಇಲ್ಲ ಅಂದ ತಕ್ಷಣವೇ, ಯಾಕೆಂದರೆ ಪಾಪ ಅವರುಗಳು ಮುಂಚೆನೇ ಬಂದಿರ್ತಾರೆ, ಮೊದಲೇ ಬಂದಿರ್ತಾರೆ, ಟಿಕೆಟ್ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಯಾವಾಗಲೋ ಬಂದು ಟಿಕೆಟ್ ತೊಗೊಂಡು ಒಳಗಡೆ ಬಂದಿರ್ತಾರೆ. ಅವ್ರಿಗೆ ಈ ಥರದ್ದೆಲ್ಲನೂ ಕೂಡ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿದ್ರೆ, ಕತೆ ಇದೆಯಲ್ಲ, ಕತೆ ಓಟ, ಪಾತ್ರ, ಸಂಗೀತ, ಹೊಡೆದಾಟ ಬಡದಾಟ ಇವೆಲ್ಲವೂ ಕೂಡ ಅವ್ರನ್ನ ಹಿಡಿದಿಟ್ಕೋಬೇಕು. ಅವ್ರ ಮೂತ್ರ ವಿಸರ್ಜನೆ ಒಳಗಡೆ ಕಳಿಸ್ಬಿಟ್ಟಿರ್ಬೇಕು. ಆ ಲೆವೆಲ್ಗೆ ಕೆಲವು ಸಿನಿಮಾಗಳು ಆಗುತ್ತೆ. ಆಮೇಲೆ ಇಂಟರ್ವ್ಯೂಲ್ ಬಿಡ್ತಿದ್ದಂಗೆ ಓಡ್ತಾ ಇರ್ತಾರೆ. ಸೊ ಇವೆಲ್ಲ ನಾವು ನೋಡಿರೋದು ಇವೆಲ್ಲನೂ. ಸೊ ಈ ಥರ ಹಾಡುಗಳನ್ನ ಇವೆಲ್ಲ ಡಿವೈಡ್ ಮಾಡಿ ಹಾಕಿರ್ತೀವಿ. ಇದರಲ್ಲೂ ಕೂಡ ಇದು ಐ ಥಿಂಕ್ 2ನೇ ಹಾಡಾಗಿ ಬರುತ್ತೆ ಇದು. ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ, ಈ ಕಥೆಯಲ್ಲಿ ಒಂದು ನಾವು ಜನನಾಯಕ ಅಂತ ಇಟ್ಟಿದ್ದೀವಲ್ಲ, ಅವನು ಜನನಾಯಕ ಆಗೋದಕ್ಕೆ ಬೇಕಾದ ಬೆಳವಣಿಗೆ ಇದೆಯಲ್ಲ, ಆ ಬೆಳವಣಿಗೆ ಎಲ್ಲನೂ ಆವಾಗ ಹಂತವಾಗಿ ಕೊಟ್ಕೋತಾ ಹೋಗ್ತೀವಿ. ಒಂದೇನಂತ, ಇಲ್ಲಿ ವಿಷ್ಣುವರ್ಧನ್ ನಮ್ಮ ಜನನಾಯಕ ಅವನಿಗೆ ರಾಜ ಅಂತನೋ ಏನೋ ಇಟ್ಟಿರ್ತೀವಿ. ರಾಜನೋ ರವಿ. ಸಾಮಾನ್ಯವಾಗಿ ನಾವು ಸಿನಿಮಾದಲ್ಲೆಲ್ಲ ನಾವು ಇಡುವಾಗೆಲ್ಲ ರಾಜ, ರವಿ ಈ ಥರದ್ದೇ ಇಡ್ತೀವಿ, ನೋಡಿರ್ಬೇಕಾದ್ರೆ. ಯಾಕೆಂದರೆ ರಾಜ ಅಂದರೆ ಕೆಳಗೆ ಚೆನ್ನಾಗಿರುತ್ತೆ, ರವಿ ಅದು ಚೆನ್ನಾಗಿರುತ್ತೆ. ಅದು ಕೆಲವರು ಈ ಥರ ಟೈಟ್ಲ್ಗಳು ಇಟ್ಟಿರ್ತಾರೆ. ಐ ಥಿಂಕ್ ರಾಜನೋ ರವಿನೋ ಏನೋ ಇಟ್ಟಿರಬೇಕು. ವಿಷ್ಣುಗೆ ಭಾಳ ದಿವಸ ಆಗೋಯ್ತು. ನೀವೇ ಏನದೋ ಅಂದ್ಕೊಂಬಿಡಿ, ರಾಜ ರವಿ ಆದರೆ ಸರಿ, ಇಲ್ಲ ಬೇರೆದಾದರೆ ನೀವೇ ಇಟ್ಕೊಂಡು ನೋಡ್ಕೊಳ್ಳಿ. ಬಟ್ ಅಲ್ಲಿ ಏನಂತ ಹೇಳಿದ್ರೆ, ಅವ್ನು ಕಾಲೇಜ್ ಸ್ಟೂಡೆಂಟ್ ಆಗ್ತಾರ, ಒಂಥರ ಜಾಲಿಯಾಗಿ ಸಂತೋಷವಾಗಿರೋನು. ಅವರಪ್ಪ ದೊಡ್ಡ ಆಡಿಟ್ರ್ ಥರ, ಅವರು ರಾಜನಂದ್ ಮಾಡಿದ್ದಾರೆ. ಸೊ ಏನಂತ ಹೇಳಿದ್ರೆ, ಒಂದು ಹಳ್ಳಿಗಳಿಗೆಲ್ಲ ಈ ಅಕೌಂಟ್ ಮಾಡೋದಕ್ಕೆ ಆಡಿಟ್ರನ್ನ ಕಳಿಸ್ತಾರೆ. ಎಲ್ಲಿ ದುಡ್ಡುಗಳು ಹೊಡೆದು ಬಿಡ್ತಾರೋ, ನುಂಗ್ ಹಾಕ್ಬಿಡ್ತಾರೋ ಅಂತ. ಸಾಮಾನ್ಯ ಏನಾಗುತ್ತೆ ಅಂದರೆ, ಈಗ ನಾವುಗಳೆಲ್ಲ ನೋಡ್ತಾ ಇದ್ದೀವಲ್ಲ, ಎಲ್ಲ ಕಡೆಯೂ ಕೂಡ ಗುಳ್ಕಾಯಿಸುವಾಹನೆ. ಮುನ್ಸಿಪಲ್ ಆಫೀಸಲ್ಲಿ ಏನಂತ ಹೇಳಿದ್ರೆ, ಒಬ್ಬ ಪ್ರೆಸಿಡೆಂಟು, ಇನ್ನೊಬ್ಬ ಸೆಕ್ರೆಟ್ರಿ, ಒಬ್ಬರು ಟ್ರೆಷರರು, ಒಬ್ಬರು ಈ ಥರ ಒಂದು 4 ಜನ ಬರೀ ನುಂಗಾಕೋರು, ದುಡ್ಡನ್ನ ನುಂಗಾಕೋರನ್ನ ಇದು ವಿಲನ್ ಗ್ಯಾಂಗ್ ಅಂತ ನಾವು ಇಟ್ಟಿದ್ದೀವಿ. ಇದರಲ್ಲಿ ಯಾರು ಇಟ್ಟಿದ್ದೀವಿ ಅಂತ ಹೇಳಿದ್ರೆ, ಒಂದು ನಾನು ಯಾವಾಗಲೂ ಇಷ್ಟಪಟ್ಟು ಇಡ್ತಾ ಇರ್ತೇನೆ, ನನ್ನ ಎಲ್ಲ ಚಿತ್ರಗಳಲ್ಲೂ ಇರ್ತಾರೆ. ಸುಧೀರ್ ಒಬ್ಬರು, ಆಮೇಲೆ ದೊಡ್ಡಣ್ಣ, ಅವರು ಕೂಡ ಒಳ್ಳೆ ಪ್ರತಿಭಾವಂತ ನಟರು, ಒಳ್ಳೆ ವಾಗ್ಮಿ, ತುಂಬ ಚೆನ್ನಾಗಿ ಡೈಲಾಗ್ ಮಾತಾಡ್ತಾರೆ. ಆಮೇಲೆ ಸಾಹಿತ್ಯದಲ್ಲಿ ಒಳ್ಳೆ ಇದಿದೆ, ಒಳ್ಳೆ ಅಭಿರುಚಿ ಇದೆ ಅವ್ರಿಗೆ ಅವರು. ಆಮೇಲೆ ಸುಂದರ್ ಕೃಷ್ಣಸ್ಸು, ಡೈಲಾಗ್ ಮಾತಾಡೋದ್ರಲ್ಲಿ ನಿಸ್ಸೀಮ ಅವನು ಸುಂದರ್ ಕೃಷ್ಣಸ್ಸು. ಆಮೇಲೆ ಅದ್ರ ಜೊತೆಗೆ ದೇವರಾಜು. ಆಮೇಲೆ ಇನ್ನೊಬ್ಬರು ಮುಖ್ಯವಾಗಿ ಒಂದು ಪಾತ್ರ ಇಟ್ಟಿದ್ದೀವಿ ನಾವು. ಅದು ಏನಂತ ಹೇಳಿದ್ರೆ, ಇವರು ಚಂದ್ರು ಅವರು,
ಮುಖ್ಯಮಂತ್ರಿ ಚಂದ್ರು. ಮುಖ್ಯಮಂತ್ರಿ ಚಂದ್ರನ ಅಲ್ಲಿ ಏನಂತ ಯೂಸ್ ಮಾಡಿದ್ದೀವಿ ಅಂತ ಹೇಳಿದ್ರೆ, ಮಹಾಭಾರತದಲ್ಲಿ ಹೇಗೆ ಶಕುನಿ ಇರ್ತಾನೋ ಆ ಥರ ಇವರು ಎಲ್ಲ ಕಾರ್ಯಕ್ಕೂ ಕೂಡ ತುಪ್ಪ ಹಾಕ್ತಾನೇ ಇರ್ತಾನೆ, ಉರಿಸ್ತಾ ಇರ್ತಾನೆ. ಯಾಕೆ ಅಂತ ಹೇಳಿದ್ರೆ ಮುಂದೆ ಒಂದು ಕಾಲದಲ್ಲಿ ಸದೆ ಬಡಿಬೇಕಾಗಿರುತ್ತವನು. ಬಟ್ ಇವತ್ತೊಂದು ದಿವಸಕ್ಕೆ ಈ 3 ಜನ 4 ಜನಕ್ಕೆ ತಾಳ ಹಾಕ್ತಾ ಇರ್ತಾನೆ. ಅದಕ್ಕೆ ಅವನ ಹೆಸರನ್ನೇ ಇಟ್ಟಿದ್ದು ಪಂಪಯ್ಯ ಅಂತ ಇಟ್ಟರು ಕೂಡ ಅವನಿಗೆ ನಾವು ಪ್ರೀತಿಯಾಗಿ ಇವ್ರು ಮಿಕ್ಕಿದವರೆಲ್ಲ ಕರೆಯೋದು ಪಂಪು ಹೊಡಿತೀನಿ ಪಂಪು ಅಂತ ಒಂದು ಪ್ರಾಸದ ಪದ ಇಟ್ಟಿದ್ದು ಅದು. ಸೊ ಇದು ವಿಲನ್ ಗ್ಯಾಂಗ್ಗಳು. ಇವರು ಇಷ್ಟನ್ನು ಕೂಡ ಏನು ಅಂದರೆ ದುಡ್ಡು ಹೊಡೆಯೋ ಕೆಲಸಗಳೇನೆ. ಇವನು ರಾಜಾನಂದ್ ಹೆಸರು ಅಮಲ್ದಾರ್ ಅಲ್ಲ, ಇವರು ಆಡಿಟ್ರು ಇಲ್ಲಿಗೆ ಬರ್ತಾರೆ, ಈ ಹಳ್ಳಿಗೆ ಬರ್ತಾರೆ, ಈ ಮುನ್ಸಿಪಾಲ್ಟಿಗೆ ಬರ್ತಾರೆ. ಮುನ್ಸಿಪಾಲ್ಟಿ ಇವ್ರು ಬರ್ತಾ ಇದ್ದಾರೆ ಅಂದರೆ ಇವ್ರಿಗೆ ಗೊತ್ತಿರುತ್ತೆ ಇವ್ರು ತುಂಬ ಸ್ಟ್ರಿಕ್ಟು ಅಂತ. ತುಂಬ ಸ್ಟ್ರಿಕ್ಟ್ ಆದ್ದರಿಂದ ಇವ್ರಿಗೆ ಹೆಂಗಾದರೂ ಮಾಡಿದ್ದಾನೆ, ಇವ್ರಿಗೊಂದು ಸ್ವಲ್ಪ ಲಂಚ ಕೊಟ್ಬಿಟ್ಟಿದ್ದಾನೆ, ಇವ್ರನ್ನ ನಮ್ಮ ಜೋಬಿಗೆ ಹಾಕೊಂಡ್ಬಿಡ್ಬೇಕು ಅಂತ ಇವ್ರಿಗೆ ಐಡಿಯಾ ಬಂದು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇವ್ರನ್ನ ಕರ್ಕೊಂಬಂದಿದ್ದಾನೆ, ಗೆಸ್ಟ್ ಹೌಸಿಗೆ ಕರ್ಕೊಂಬರ್ತಾರೆ. ಇದ್ಯಾಕೆ ಇಲ್ಲೆಲ್ಲ ಕರ್ಕೊಂಬರ್ತಾಯಿದ್ದಾರೆ, ನಿಮಗೆಲ್ಲ ಸುಮ್ಮನೆ ಹಾಗೆ ಬಿಡೋಕ್ಕಾಗುತ್ತೆ, ನಿಮ್ಗೆ ಆದರ ಆತಿಥ್ಯ ಅಂತ ಹೇಳಿದ್ದಾನೆ. ಕೂಡಿಸಿದ್ದಾನೆ. ಊಟ ತೊಗೊಳ್ಳಿ ಅಂತ ನೋಡಿದ್ರೆ ಏನು ಅಂತ ಹೇಳಿದ್ರೆ, ಪಾಪ ಅವರು ಶಾಕಾಹಾರಿ, ಅವ್ರು ಬರೀ ಮಾಂಸದ್ದು ಅದೆಲ್ಲ ಇಡ್ತಾರೆ. ನಾನು ಇವೆಲ್ಲ ತಿನ್ನಲ್ಲ ಅಂತ ಬೇಡ ಅಂತ ಅಂತಾರೆ. ಬೇರೆ ತೊಗೊಳ್ಳಿ ಅಂತ ಇಡ್ತಾರೆ. ಆಮೇಲೆ ಮದ್ಯ ಗಿದ್ಯ ಅವ್ರು ಕುಡಿಯೋಲ್ಲ, ಏನಿಲ್ಲ, ಬೇಡ, ಇದು ತೊಗೊಳ್ಳಿ ಈ ಟಿಫನ್ ಬಾಕ್ಸಲ್ಲಿ, ಇದನ್ನು ಬೇಡ ಅನ್ಬೇಡಿ ಅಂತಾರೆ. ಟಿಫನ್ ಬಾಕ್ಸ್ ತೆಗೆದ್ರೆ ಆ ಟಿಫನ್ ಬಾಕ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ನೋಟುಗಳ ಮಾಲೆ ಇರುತ್ತೆ. ನಾವು ಹೇಗೆ ಹೂಗಳ ಮಾಲೆ ಸರಮಾಲೆ ಹಾಕ್ತೀವೋ, ಹೂವಿನ ಮಾಲೆ ಹಾಕ್ತೀವೋ ಆ ಥರ ನನಗೆ ಇಷ್ಟ ಇದ್ದಿದ್ದೇನು ಅಂತ ಹೇಳಿದ್ರೆ, ಇವನಿಗೆ ಲಂಚ ಕೊಡೋದು ಹಣ ಸುಮ್ಮನೆ ನೋಟಿನ ಕಟ್ಟೆ ಕೊಟ್ಬಿಟ್ರೆ ನೀವೆಲ್ಲ ಹೇಳ್ತೀರ, ಮೊದಲನೇದು ಮಾತ್ರ ಒರಿಜಿನಲ್ಲು, ಮಿಕ್ಕಿದ್ದೆಲ್ಲ ಡೂಪ್ಲಿಕೇಟ್ ಅಂತ ಹೇಳ್ಬಿಡ್ತೀರ. ಅದಕ್ಕೋಸ್ಕರ ನಾನು ಹೇಳಿದ್ದೆ, ನಂದೇ ಪ್ರೊಡಕ್ಷನು, ನಾನು ಏನಂತ ಹೇಳಿದ್ರೆ 1 ಲಕ್ಷ ರೂಪಾಯಿ ತೊಗೊಂಬನ್ನಿ, 1 ಲಕ್ಷ ರೂಪಾಯಿನೂ ಕೂಡ ಏನು ಮಾಡಿ ಅಂತ ಹೇಳಿದ್ರೆ ಎಲ್ಲ ಬಂಡಲ್ ಮಾಡಿಬಿಟ್ಟಿದ್ದೇನೆ, ಅದನ್ನು ಹಾರ ಮಾಡಿಬಿಡಿ ಅಂತ. ಹೀಗೆ ಹಾರ ತೆಗೆದ್ರೆ ಬರೀ ನೋಟುಗಳು ಹೆಣ್ದಿರೋದು, 10 ರೂಪಾಯಿದೋ 100 ರೂಪಾಯಿದೋ ಯಾವುದೋ ಒಂದು ನೋಟುಗಳೆಲ್ಲ ತೆಗೆದಿದ್ದಾನೆ, ದೊಡ್ಡ ಬಂಡಲ್ ಮಾಡಿ ಹೂನಾರ ಥರ ಹಿಂಗೆ ಮಾಡ್ತೆ ತೋರಿಸ್ತೆ, ತೊಗೊಳ್ಳಿ ನಿಮಗೆ ಅಂತ. ಅವೆಲ್ಲ ಏನು ತೊಗೊಳಿದ್ದೆಲ್ಲ ಏನಿಲ್ಲ, ನಂಗೆ ಇವೆಲ್ಲ ಏನೂ ಬೇಡ ಅಂತಾನೆ. ಅಕೌಂಟ್ಸ್ ಎಲ್ಲ ನೋಡ್ತಾನೆ, ಅಕೌಂಟ್ಸ್ ಎಲ್ಲ ತಪ್ಪಾಗಿರುತ್ತೆ. ಸರಿ, ನಾನು ಆ್ಯಕ್ಷನ್ ತೊಗೋತೀನಿ ಅಂತಾನೆ. ಸೊ ಇವನು ಆ್ಯಕ್ಷನ್ ತೊಗೋತಾನಲ್ಲ ಅಂದ್ಬಿಟ್ಟು ಒಂದು ಪ್ಲ್ಯಾನ್ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ, ಕತೆಗೆ ಮುಖ್ಯದ ಪಾಯಿಂಟ್ ಇದು. ಮಾರನೇ ದಿವಸ ಆಡಿಟ್ರಾಗಿ ಹೋಗಬೇಕು ಅಂತ ಹೇಳಿದ್ರೆ ಆಫೀಸರ್ ಏನಂತೆ, ಒಂದು ಅಂಬಾಸಿಡರ್ ಕಾರ್ ಇರುತ್ತೆ, ಅದರಲ್ಲಿ ಹೋಗೋಕ್ಕೆ ಶುರು ಮಾಡ್ತಾರೆ. ಅವರು ಆ ರಾಜಾನಂದ್ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ಆಡಿಟ್ರು ಹೋಗ್ತಾ ಇರೋಗಿ ಇವ್ರು ಏನು ಮಾಡ್ತಾರೆ ಅಂದರೆ, ಒಂದು ಲಾರಿನ ಕಳಿಸಿ, ಲಾರಿನ ಫಾಲೋ ಮಾಡಿಸಿ, ಲಾರಿನ ಡಿಕ್ಕಿ ಹೊಡಿಸಿ, ಅವನು ಬೀಳೋ ಹಂಗೆ ಮಾಡಿ ಅವನ್ನ ಸಾಯಿಸ್ಬಿಡ್ತಾರೆ. ಸೊ ಹೀರೋ ಅಪ್ಪನ್ನ ಇವರು ಸಾಯಿಸ್ಬಿಡ್ತಾರೆ. ಸೊ ಹೀರೋ ಅವನಿಗೆ ಒಂದು ಇದು, ಈ ಥರ ಆಕ್ಸಿಡೆಂಟ್ ಮಾಡಿಬಿಟ್ರಲ್ಲ, ಯಾರು ಮಾಡಿದ್ರು, ಏನು ಮಾಡಿದ್ರು, ಇದನ್ನು ಕಂಡುಹಿಡಿಯೋಕೆ ಊರಿಗೋಸ್ಕರ ಹಳ್ಳಿಗೆ ಬರ್ತಾನೆ. ಹಳ್ಳಿಗೆ ಬಂದು ಬೇರು ಊರ್ದಾಗ ಏನೇನು ಮುಂದೆ ಕತೆ ಬರುತ್ತೆ ಅನ್ನೋದೆಲ್ಲ ನೀವೆಲ್ಲ ನೋಡಿದ್ದೀರಾ. ಈ ಕತೆ ಬೆಳವಣಿಗೆ ತುಂಬ ಚೆನ್ನಾಗಿ ಹೋಗುತ್ತೆ. ಅಲ್ಲಿ ಒಂದು ಹೀರೋಯಿನ್, ದೊಡ್ಡಣ್ಣನ ಮಗಳು, ದೊಡ್ಡಣ್ಣ ಅಂದರೆ 2ನೇ ವಿಲನ್ ಅಂತ ಹೇಳ್ಬೋದು. ದೊಡ್ಡಣ್ಣನ ಒಂದು ಪಾತ್ರ, ಅವ್ರ ಮಗಳು. ಸೊ ಆ ಮಗಳ ಜೊತೆಗೆ ಇವ್ರಿಗೆ ಪ್ರೇಮ, ಒಂದು ಲವ್ ಟ್ರ್ಯಾಕು ಬೇಕಲ್ಲ, ಹೀರೋ ಬೇಕು ಅಂತ ಒಂದು ಹೀರೋಯಿನ್ ಇದ್ದೇ ಇರಬೇಕು. ಅವಳೇನೇ ಮೊದಲೆಲ್ಲ ಚುಡಾಯಿಸಕ್ಕೆಲ್ಲ ಬರೋದು. ಆಮೇಲೆ ಕೊನೆಗೆ ಹಂಗು ಹಿಂಗೆ ಮಾಡಿ ಕೊನೆಗೆ ಈಗ ಪ್ರೇಮ ಪಾಶದಲ್ಲಿ ಬಂದ್ಬಿಡ್ತಾರೆ. ಇದರಲ್ಲೂ ಕೂಡ ನಂತರ ಇವ್ರು ಪ್ರೇಮ ಆದಾಗ ಡ್ಯೂಯೆಟ್ಟು ಗೇಟ್ ಅದೆಲ್ಲ ಇರಬೇಕಲ್ಲ ಸಿನಿಮಾಕ್ಕೆ. ಏಕೆಂದರೆ ಪಾಪ್ಯುಲರ್ ಹೀರೋ ಇದ್ದಾಗ ಅವುಗಳೆಲ್ಲ ಲವ್ವು ಗಿವ್ವು ಅವೆಲ್ಲ ಇರಬೇಕು. ಅದನ್ನು ಕೂಡ ಒಂಥರ ಚೆನ್ನಾಗಿ ಹೆಣ್ದಿದ್ದೀವಿ. ಆ ಲವ್ ಸಾಂಗ್ಸ್ ಕೂಡ ಅದು ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಏನಂತ ಹೇಳಿದ್ರೆ, ಇವನು ಎಲೆಕ್ಷನ್ಗೆ ನಿಂತ್ಕೋತಾನೆ. ಹೀಗೆ ಮಾಡಿ ಜನಗಳ ಅನುರಾಗ ಮಾಡಿಕೊಂಡು ಅದು ಭಾಳ ಚೆನ್ನಾಗಿದೆ. ಆಮೇಲೆ ಒಂದು ಸಂತೆಲಿ ಇವ್ರುಗಳೆಲ್ಲ ಏನು ಮಾಡ್ತಾರೆ ಅಂದರೆ ವಸೂಲಿ ಮಾಡ್ತಾ ಇರ್ತಾರೆ. ಇವರು ದೇವರಾಜ್ ಇದ್ದವರು, ವಿಲನ್ ಮಗ, ಅವರು ಈ ಎಲ್ಲ ಅಂಗಡಿಗಳಲ್ಲಿ ಇರ್ತಾರಲ್ಲ, ಅಂಗಡಿಗಳ ಹತ್ತಿರ ಎಲ್ಲ ಹೋಗಿ ದುಡ್ಡು ಹಫ್ತಾ ವಸೂಲಿ ಮಾಡ್ತಾ ಇರ್ತಾರೆ. ಈ ಹಫ್ತಾ ವಸೂಲಿ ಮಾಡೋದನ್ನು ನಿಲ್ಸೋಕ್ಕೆ ಅಂತ ಇವ್ರು ಹೋಗ್ತಾರೆ. ನಾಯಕ ಹೊಡೆದಾಗ ಎಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಎಲ್ರಿಗೂ ಸಪೋರ್ಟ್ ಮಾಡಿ ಎಲ್ರೂ ಕೂಡ ಯಾರಿಗೂ ಕೊಡದೇ ಇದ್ದಂಗೆ ಮಾಡಿ ಆ ಹಫ್ತಾನೇ ನಿಲ್ಲಿಸ್ಬಿಡ್ತಾರೆ. ಅದು ಒಂದು ರೀತಿ ವಿಲನ್ಗಳಿಗೆ ಒಂದು ವೆಂಜನ್ಸ್ ಮಾಡಿಬಿಡ್ತಾರೆ. ಆ ಜಾಗನೂ ತುಂಬ ಚೆನ್ನಾಗಿ ಮಾಡಿದ್ದೀವಿ ನಾವು.
ಆ್ಯಸ್ ಎ ಪ್ರೊಡ್ಯೂಸರು ನಾನು ಇಷ್ಟಪಟ್ಟು ಒಂದು ಸಂತೆನೇ ಹಾಕಿ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ಸಂತೆನ ಹಾಕಿ ನಮಗೇನೇನು ಬೇಕೋ ಅದೆಲ್ಲ ಇಟ್ಕೋಬೇಕು. ಈಗ ತುಂಬ ಫೈಟಿಂಗ್ ಇಲ್ಲ, ಪಾ ಡುಮ್ 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 ಅಂತ ಹೊಡಿತಿದ್ದಾಗ ವಿಲನ್ನಿಗೂ ಹೊಡಿತಾ ಇರ್ತಾರೆ ರೌಡಿಗಳಿಗೆ ಹೊಡಿತಿದ್ದಾಗ ಏನು ಮಾಡಿದ್ದು ಅಲ್ಲೊಂದು ಡೈರೆಕ್ಟೋರಿಯಲ್ ಏನಿಟ್ಟಿದೆ ಅಂದರೆ ಒಂದು ಕಬ್ಬನ್ನ ಇದು ಕಬ್ಬು ಜ್ಯೂಸ್ ತೆಗಿತಾರಲ್ಲ ಅದು ಇಟ್ಟಿರೋದು, ಕಬ್ಬಿನ ಯಂತ್ರ ಅದು. ಆ ಜ್ಯೂಸ್ ಹಿಂಗೆ ತೆಗಿತಾ ಇರ್ಬೇಕಾದ್ರೆ ಅವನು ಹಿಂಗೆ ಹಾಕ್ತಾ ಇರ್ತಾನಲ್ಲ, ಹೀಗೆ ಹಾಕ್ತಾ ಇದ್ದಾಗ ಒಬ್ಬನು ಹಿಂಗೆ ಹೊಡೆದ ತಕ್ಷಣ ಅದು ಹಿಂಗೆ ಹೋಗ್ತಾ ಇರುತ್ತೆ. ಆಮೇಲೆ ಇನ್ನೊಂದು ಬ್ಯಾಡ್ ಅಂತ ಹೊಡೆದ ತಕ್ಷಣ ಒಂದು ಕಡೆ ಜ್ಯೂಸ್ ಬೀಳ್ತಾ ಇರುತ್ತೆ. ಡೈರೆಕ್ಟೋರಿಯಲ್ಲಿ ಅವನ ಕಬ್ಬನ್ನು ಸೀಳ್ತಾ ಇದ್ದಾನೆ, ಹಂಗೆ ಇದು ಮಾಡಿ ಎಡೆ ಮುರಿತಾ ಇದ್ದಾನೆ ಅನ್ನೋ ಥರದ್ದಕ್ಕೆ ಅದೊಂದು ಫೈಟಿಂಗಲ್ಲಿ ಈ ಪಾಯಿಂಟ್ ಒಂದು ತುಂಬ ಚೆನ್ನಾಗಿ ಇಟ್ಟಿದ್ದೀವಿ, ಚೆನ್ನಾಗಿ ವರ್ಕೌಟ್ ಆಯಿತು. ನಮ್ಮ ನಾಯಕ ಹಂಗೆ ಮಾಡೋದು ಅದು ಇನ್ನೂ ಜನ ಇಷ್ಟಪಟ್ಟೆ ಪಡ್ತಾರೆ ಈ ಥರದ್ದು. ಅದೇನೇ ವೈಟ್ ಬಂತು ಅಂತ ಹೇಳಿದ್ರೆ, ವೈಟ್ ಪ್ಯಾಂಟು ವೈಟ್ ಇದು ಬಂತು ಅಂತ ಹೇಳಿದ್ರೆ 3-4 ಡ್ರೆಸ್ ಮಾಡ್ತೀವಿ. ಒಂದೇನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಾಕತ್ತಿದ್ದಂಗೆ ಸ್ವಲ್ಪ ಶೂಟಿಂಗಲ್ಲೇ ಕೊಳೆ ಆಗಿಬಿಡುತ್ತೆ. ಏನೂ ಮಾಡ್ದೇ ಇದ್ದರೂ ಕೂಡ ಕೂತ್ಕೊಂಡು ಎದ್ದು ಮಾಡಿದಾಗ ಅದು ಕೊಳೆ ಆಗಿಬಿಡುತ್ತೆ. ಆಮೇಲೆ ಹಾಡು ಗೀಡು ಮಾಡಿದಾಗ ಹೀರೋಯಿನ್ ಹಿಡ್ಕೊಂಡು ಅವಳು ಇಟ್ಕೊಂಡು ಕೂತ್ಕೊಂಡಾಗ ಅದು ಇದಾಗ್ಬಿಡುತ್ತೆ. ಸೊ ಆ ಥರ ಸಾಂಗ್ ಹಿಂಗಿತ್ತಾಗ 3-4 ಡ್ರೆಸ್ ಮಾಡ್ತೀವಿ.